ಹಿಟ್ಟು ಫ್ಲಾಪನ್ನು ಜನ ಕೊಡೋದು ಏನು ಹೇಳಿ ಎಲ್ಲರೂ ಒಂದು ಐಡಿಯಾ ಇಟ್ಕೊಂಡು ಮಾಡಿರ್ತಾರೆ. ಯಾರೂ ಕೂಡ ಕೆಟ್ಟ ಪಿಕ್ಚರ್ ಮಾಡಬೇಕು ಅಂತ ಮಾಡಿರಲ್ಲ. ಪಾಪ ಟ್ರೈ ಮಾಡಿರ್ತಾರೆ, ಏನೇನೋ ಪ್ರಯತ್ನ ಪಟ್ಟಿರ್ತಾರೆ. ಶುಡ್ ರೆಸ್ಪೆಕ್ಟ್ ದಟ್. ವಿ ಕಾಂಟ್ ಸೇ ಹಂಗಲ್ಲ ಅದು. ಟ್ರೈಡ್ ಆ್ಯಕ್ಚುಲಿ. ಟೈಮ್ಸ್ ಕನೆಕ್ಟ್ ಆಗಿರಲ್ಲ, ಟೈಮ್ ಕನೆಕ್ಟ್ ಆಗುತ್ತೆ. ಅದು ನಮ್ಮ ಕೈಲಿಲ್ಲ ಅದು ಆ್ಯಕ್ಚುಲಿ. ಅದು ಚಿದಂಬರ ರಹಸ್ಯ ಅದು ಆ್ಯಕ್ಚುಲಿ. ಸರ್, ಒಂದಷ್ಟು ಡೈರೆಕ್ಟರ್ಗಳದ್ದು ಅಭ್ಯಾಸ ಇರುತ್ತೆ. ಅಂದರೆ ಏನು ಅಂತಂದರೆ ಪೇಪರ್ ಮೇಲೆ ಏನು ಬರೆದಿರ್ತಾರೆ ಅದನ್ನೇ ತೆರೆ ಮೇಲೆ ತರೋಕ್ಕೆ ಆನ್ ದಿ ಸ್ಪಾಟ್ ಅದನ್ನೇ ವರ್ಕ್ ಮಾಡೋಕ್ಕೆ ನೋಡ್ತಾರೆ. ಇನ್ನೊಂದಷ್ಟು ಜನ ಅಲ್ಲೋಗಿ ಸ್ಪಾಟಲ್ಲಿ ಒಂದಷ್ಟು ಚೇಂಜಸ್ ಆಗಲಿ, ಒಂದಷ್ಟು ಬದಲಾವಣೆ ಆಗಲಿ, ಸುತ್ತಮುತ್ತ ಆ್ಯಂಬಿಯನ್ಸ್ನ ಬಳಸ್ಕೋತಾರೆ. ಉಪ್ಪಿ ಅವರ ಸ್ಟೈಲ್ ಏನು ಸರ್? ಅದು ಒಬ್ಬೊಬ್ರದ್ದು ನನ್ನ ಸ್ಟೈಲ್ ಇರುತ್ತೆ. ನನ್ನದೊಂದು ಈ ಥರ ಸ್ಟೈಲ್ ಆ್ಯಕ್ಚುಲಿ. ಅಂದರೆ ನಾನು ಸ್ಕ್ರಿಪ್ಟ್ ಮಾಡಿ ಒಂದು ಸತಿ ಸ್ಕ್ರಿಪ್ಟ್ ಡಿಸ್ಕಷನ್ ಆಗುತ್ತೆ, ಆಮೇಲೆ ಏನೇ ಚೇಂಜಸ್ ಆದರೂ ಒಂದು ಡಿಸ್ಕಷನ್ ಆಗುತ್ತೆ. ಟೆಕ್ನಿಷಿಯನ್ ಬಂದಾಗ ಒಂದು ಚೇಂಜ್ ಆದಾಗ ಮತ್ತೊಂದು ಡಿಸ್ಕಷನ್ ಆಗುತ್ತೆ. ಐ ಆಲ್ವೇಸ್ ಕ್ಯಾರಿ ವಿತ್ ಪ್ರೊಡ್ಯೂಸರ್ಸ್, ಟೆಕ್ನಿಷಿಯನ್, ಎವ್ರಿಬಡಿ. ಬಿಕಾಸ್ ಈ ನೋಬಡಿ ಶುಡ್ ಥಿಂಕ್ ದಟ್ ಅಯ್ಯೋ ನನಗೆ ಗೊತ್ತಿಲ್ಲದೆ ಇದಾಗಿದೆ ಅಂತ. ಇಲ್ಲ ಅವ್ರಿಗೆ ಗೊತ್ತಿರಬೇಕು, ಪ್ರೊಡ್ಯೂಸರ್ಗೆ ಗೊತ್ತಿರಬೇಕು. ಇಷ್ಟೇ ಆಗುತ್ತೆ, ಹಿಂಗಾಗುತ್ತೆ, ಇಷ್ಟು ದಿನದಲ್ಲಿ ಮಾಡ್ತೀವಿ ಇದನ್ನು, ಈ ಥರ ಇದಿದ್ದು ಬರುತ್ತೆ. ಫೈಟ್ ಮಾಸ್ಟರ್ ಮಾತಾಡ್ತಾರೆ, ಸೊ ಕೊರಿಯೋಗ್ರಾಫರ್ ಮಾತಾಡ್ತಾರೆ. ಕೆಲವು ಕಡೆ ತುಂಬ ಇಂಪಾರ್ಟೆಂಟ್ ಅದ ನಾನು ಇನ್ಸಿಸ್ಟ್ ಮಾಡ್ತೀನಿ, ಇಲ್ಲ ಇಲ್ಲಿ ಬೇಕೇ ಬೇಕು ಈ ಥರದ್ದು ಚೆನ್ನಾಗಿರುತ್ತೆ ಅಂತ. ಕೆಲವು ಕಡೆ ಎಲ್ಲೋ ಪರವಾಗಿಲ್ಲ ಮಾಡ್ಬೋದು ಅಂದಾಗ ಇಲ್ಲ ಮಾಡೋಣ ಅಲ್ಲಿ, ಯಾಕಂದರೆ ಬಿಕಾಸ್ ನಾವು ನಮ್ಮ ಇದನ್ನು ನೋಡ್ಕೊಬೇಕು, ಇಲ್ಲಿ ಎಲ್ಲೋ ಹೊರೆ ಆಗಬಾರ್ದು, ಆದಷ್ಟು ಇದು ಮಾಡಬೇಕು ಅಂತ ಅದಿರುತ್ತೆ. ಬಟ್ ಆದರೂ ನಮ್ಮ ಪ್ರೊಡ್ಯೂಸರ್ ಆ್ಯಕ್ಚುಲಿ ನಮ್ಮ ಮನೋಹರ್ ನಾಯ್ಡು ಅವ್ರು ಇರ್ಬೋದು, ನವೀನ್ ಇರ್ಬೋದು, ಶ್ರೀಕಾಂತ್ ಇರ್ಬೋದು, ಸರ್ ಇಲ್ಲ ಹಿಂಗೆ ಬರಬೇಕು, ಇದನ್ನು ಈ ಥರನೇ ಮೇಕಿಂಗ್ ಬರಬೇಕು ಅಂತ ಕ್ರೆಡಿಟ್ ಅವ್ರಿಗೆ ತುಂಬ ತಲುಪುತ್ತೆ. ಒಂದು ಸಿನಿಮಾ ಹಿಂಗೆ ಬಂದಿದೆ ಅಂದರೆ ಅದು ಡೈರೆಕ್ಟರ್ದಲ್ಲ, ಒಬ್ಬ ಪ್ರೊಡ್ಯೂಸರ್ ಅದ್ರ ಹಿಂದೆ ಇರ್ತಾರಲ್ಲ. ಒಂದು ಆ ಮೇಕಿಂಗ್ ಹಂಗೆ ಬಂದಿದೆ ಅಂದರೆ ಅದು ಪ್ರೊಡ್ಯೂಸರ್ ಆ್ಯಕ್ಚುಲಿ, ಅವ್ರ ಡಿಸಿಷನ್ ಅದು. ನಾನು ಹೇಳ್ಬೋದು ನಾನು ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ. ಅವ್ರು ಆಗಲ್ಲ ಸ್ವಾಮಿ ಇಷ್ಟೆಲ್ಲ ಮಾಡೋಕ್ಕಾಗಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ನಾನು ಇನ್ನೊಂದು ರೀತಿ ಮಾಡಬೇಕು ಅದನ್ನು ಅಲ್ವಾ. ಆಗದೆ ಏನಿಲ್ಲ, ನೀವು 100 ಕೋಟಿಲೂ ಪಿಕ್ಚರ್ ಮಾಡ್ಬೋದು, 5 ಕೋಟಿಲೂ ಪಿಕ್ಚರ್ ಮಾಡ್ಬೋದು. ಸೊ ಬೇರೆ ಥರ ಇರ್ಬೋದು, ಬಟ್ ಕಂಟೆಂಟ್ ಈಸ್ ಸೇಮ್. ಅದನ್ನು ನೀವು ಆರಾಮಾಗಿ ತಲುಪಿಸ್ಬೋದು ಅಲ್ವಾ. ಎಂಡ್ ಆಫ್ ದಿ ಡೇ ಕಂಟೆಂಟೇ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಸೊ ಅದು ಆ ಥರ, ಇಟ್ ಇಸ್ ಆಲ್ ಟ್ರಾವೆಲಿಂಗ್ ಟುಗೆದರ್ ಆ್ಯಕ್ಚುಲಿ, ಆ ಥರ. ಸರ್, ಈ ಸಿನಿಮಾದಲ್ಲಿ ಕಲರ್ ಟೋನ್ ಕೂಡ ವರ್ಕ್ ಆಗುತ್ತಾ, ಮಾತನಾಡುತ್ತಾ ಅಂತ? ಯಾಕೆಂದರೆ ಹಿಂದಿನ ಕಂಟೆಂಟ್ ಎಲ್ಲ ಪಿಂಕ್ ಕಲರ್ ಇದೆಯಲ್ಲ ಸರ್, ಅದು ಗ್ಲೋನೇ ಒಂಥರ ವಾರ್ನರಲ್ಲಿ ಇರೋವಂಥ ಕಲರೇ ಬೇರೆ ಮಾತನಾಡ್ತಾ ಇದೆ. ಇಲ್ಲ ನೋಡಿ, ಅದು ಕೂಡ ನಮ್ಮ ಫಸ್ಟ್ ಇದನ್ನು ಅಂದ್ಕೊಂಡಾಗ ನಮ್ಮ ಜೊತೆ ಏನೋ ಪ್ರಜ್ವಲ್ ಅಂತ ಒಬ್ಬರಿದ್ದರು, ಎಲ್ಲ ನಾವೆಲ್ಲ ಡಿಸ್ಕಸ್ ಮಾಡ್ತಿದ್ವಿ. ಅವೇಣು ಇನ್ನೂ ಬಂದಿರಲಿಲ್ಲ. ಸೊ ಅವಾಗೊಂದು ಡಿಸ್ಕಷನ್ ಆದಾಗ ಈ ಥರದ್ದು ಒಂದು ಕಲರ್ ಪ್ಯಾಲೆಟು ಹಿಂಗೆ ಮಾಡೋಣ ಅಂತ ಅದನ್ನ ಇಟ್ಕೊಂಡು ನಮ್ಮ ಕಾನೆ ಸ್ಟುಡಿಯೋ ನಮ್ಮ ಸಂತೋಷ್ ಆ್ಯಂಡ್ ಪ್ರವೀಣ್ ಅವರು ಡಿಸೈನ್ ಮಾಡೋಕ್ಕೆ ಶುರು ಮಾಡ್ರು. ಈ ಥರ ಇದ್ರೆ ಹೆಂಗಿರುತ್ತೆ ಲುಕ್ ಆ್ಯಂಡ್ ಫೀಲು ಅಂತ. ಸೊ ನೋಡಿ ಅದಕ್ಕೆ ಎಷ್ಟು ಜನರ ಇನ್ಪುಟ್ ಬಿದ್ದಿರುತ್ತೆ ನೋಡಿ. ಅದಕ್ಕೆ ನೀವು ನೋಡ್ಬೇಕಾದ್ರೆ ನಾನು ಕಾಣಿಸ್ತೀನಿ ಅಷ್ಟೇ ಹೊರತು ಅದರಿಂದ ಅಷ್ಟಿದಿರುತ್ತೆ. ನಮ್ಮ ವೇಣು ಕ್ಯಾಮ್ರಾಮನ್ ಬಂದಾಗ ಅವರೊಂದು ಬೇರೆ ಟೋನ್ ಕೊಡೋಣ, ಇದನ್ನ ಹಿಂಗೆ ಬ್ಲೆಂಡ್ ಮಾಡೋಣ ಅಂತ. ಎಲ್ಲರ ಒಂದು ವಿಷುವಲ್ಗೆ ಎಲ್ಲರ ಪರಿಶ್ರಮನೂ ಇರುತ್ತೆ, ಎಲ್ಲರದ್ದು ಇರುತ್ತೆ ಕಾಂಟ್ರಿಬ್ಯೂಷನ್ ಅದರಲ್ಲಿ. ಸೊ ಆ ಥರ ಅದು. ಸರ್, ವಾರ್ನರ್ ಗ್ಲಿಮ್ಸ್ ನೋಡಿದಾಗ ಸರ್ ಸಾಕಷ್ಟು ವಿಚಾರಗಳು ನೀವು ಹೇಳ್ದಂಗೆ ಮೆಟಾಫರ್ ಆಗಿ ಸಾಕಷ್ಟು ದೃಶ್ಯಗಳು ಪ್ರತಿ ಶಾರ್ಟಲ್ಲಿ ಕಾಣಿಸ್ತಾ ಇದೆ ಸರ್. ಸೊ ಈ ಥರ ಒಂದು ಮೆಟಾಫರ್ ಕಂಟೆಂಟನ್ನು ಜನ ಅರ್ಥ ಮಾಡ್ಕೋತಾರೆ, ಇದನ್ನು ನೋಡಿ ಬದಲಾಗ್ತಾರೆ ಅನ್ನೋದು ಒಂದು ಧೈರ್ಯ. ಬದಲಾಗೋದು ಸೆಕೆಂಡ್ರಿ, ಅದು ನಿಮ್ಮ ವೈಯಕ್ತಿಕ. ಅದು ನೀವು ಬದಲಾಗೋದು ಪರ್ಸ್ನಲ್. ಅದು ನೀವು ಬದಲಾಗಲಿ ನಾನು ಬದಲಾಗಲಿ, ಬದಲಾವಣೆ ನನ್ನೊಳಗೆ ಆಗೋದು ಅದು ಸೆಕೆಂಡ್ರಿ. ಅದಲ್ಲ, ನಿಮಗೆ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ ಅದು 100% ಅರ್ಥ ಮಾಡ್ಕೊತಾರೆ ಆ್ಯಕ್ಚುಲಿ. ಬಿಕಾಸ್ ಯಾಕಂದರೆ ನಿಮಗೆ ಗೊತ್ತಿರೋದೇ ನಾನು ಮಾಡಿರೋದು, ನಾನು ಹೊಸದೇನೂ ಮಾಡಿಲ್ಲ. ಅವ್ರು ಅನುಭವಿಸ್ತಾ ಇರೋದು ಅದನ್ನು ನಾನು ಸ್ವಲ್ಪ ಸಿನಿಮ್ಯಾಟಿಕ್ಕಾಗಿ ಸ್ವಲ್ಪ ಮಜಾ ಕೊಟ್ಟು ಸ್ವಲ್ಪ ಅದನ್ನೇನೋ ಬೇರೆ ಥರ ಥಿಯೇಟ್ರಲ್ಲಿ ಮಜಾ ತೊಗೊಳ್ಳೋ ಥರ ನಾನು ಮಾಡ್ಬೋದು, ನನ್ನ ಕೈಲಾಗೋದಷ್ಟೇ. ಬಟ್ ಅದು ನಿಮಗೆ ಕನೆಕ್ಟ್ ಆಗೋದೇ ಆಗಿರಬೇಕು. ಅದರಲ್ಲಿ ನೀವು ಮಜಾನೂ ತೊಗೊಳ್ಳಲ್ಲ, ಕನೆಕ್ಟು ಆಗಲ್ಲ ನೀವು. ಸೊ ಆ ಒಂದು ಪ್ರಯತ್ನ ಮಾಡಿರೋದ್ರಿಂದ ನನಗೆ ಆ ಕನೆಕ್ಷನ್ ಮಾತ್ರ ನಂಗೆ ಬೇಕಾಗಿರೋದು, ಆಡಿಯನ್ಸ್ ಜೊತೆ ನನಗೊಂದು ಕನೆಕ್ಷನ್ನು. ಅದಕ್ಕೆ ಚೆನ್ನಾಗಿದ್ಬಿಟ್ರೆ ಮಿಕ್ಕಿದ್ದೆಲ್ಲವೂ ಅವ್ರು ಏನು ಬೇಕೋ ಅದನ್ನು ತೊಗೊತಾರೆ, ಏನು ಬೇಕೋ ಎಂಜಾಯ್ ಮಾಡ್ತಾರೆ, ಏನು ಬೇಕೋ ಅದು ಅರ್ಥ ಮಾಡ್ಕೊತಾರೆ. ಆ ಒಂದು ಗಟ್ ಫೀಲಿಂಗ್ ಅಷ್ಟೇ. ಸರ್, ಆ ಗ್ಲಿಮ್ಸನ್ನು ಡಿಕೋಡ್ ಮಾಡ್ತಾ ಹೋಗೋದಾದರೆ ಸಾಕಷ್ಟು ವಿಚಾರಗಳು ಸಿಗುತ್ತೆ ಸರ್. ಬಾಯಿಗೆ ಹಾಕೋ ಮಾಸ್ಕನ್ನು ಬೇರೆ ಕಡೆಗೆ ಹಾಕಿದ್ದೀರಾ, ಅದು ಏನು ಕಾರಣಕ್ಕೋಸ್ಕರ? ಅಲ್ಲ ನೋಡಿ, ನೀವೇ ಹೇಳಿದ್ರಿ ಇದನ್ನು, ಹೇಳು ನಿಮಗೇ ಗೊತ್ತಿರುತ್ತದು ಆ್ಯಕ್ಚುಲಿ. ಆ ಥರ ಎಗೈನ್ ಆ್ಯಕ್ಚುಲಿ ನೋಡಿ, ನಾನು ಅದ್ರ ಬಗ್ಗೆ ಮಾತಾಡೋದು ಅಷ್ಟು ಸರಿ ಅನಿಸಲ್ಲ ನನಗೆ. ಅಂದರೆ ಯಾಕಂದರೆ ನಾನು ಮಾಡಿರೋದೇ ನೀವು ಮಾತಾಡಲಿ ಅಂತ, ನಾನು ಮಾಡಿರೋದೇ ಜನ ಮಾತಾಡಬೇಕು ಅಂತ, ಅದನ್ನು ಕೇಳಬೇಕು ಅಂತ ನನಗೆ ಖುಷಿ ಅಷ್ಟೇ. ಯಾಕಂದರೆ ನಾನು ಇಷ್ಟು ಅಂದ್ಕೊಂಡಿದ್ದೀನಿ, ನನಗೆ ಗೊತ್ತು ಅವ್ರು ಇಲ್ಲಿದ್ದಾರೆ ಅಂತ, ಅವ್ರು ಇಲ್ಲಿ ಬಂದು ಯೋಚನೆ ಮಾಡ್ತಾರ ಅಂತ. ನೀವು ಅನ್ಕೊಂಡು ನಾನು ಇಲ್ಲಿದ್ದೀನಿ, ಜನ ಇಲ್ಲಿದ್ದಾರೆ, ಅವ್ರಿಗೆ ಅರ್ಥ ಆಗಲ್ಲ. ನಾನು ಯಾವತ್ತು ಅಂದ್ಕೊಳ್ಳೋದು ಅವ್ರು ಇಲ್ಲಿರ್ತಾರೆ, ನಾವಿಲ್ಲಿರ್ತೀವಿ. ಅವರು ಕೆಳಗೆ ಬಂದು ನನ್ನ ಲೆವೆಲ್ಗೆ ಯೋಚನೆ ಮಾಡಬೇಕು. ಅವರು ಕೆಳಗೆ ಬಂದು ಅವ್ರದ್ದು ಎಕ್ಸ್ಪೆಕ್ಟೇಷನ್ ಇರ್ಬೋದು, ಅವ್ರ ಕಲ್ಪನೆಗಳು, ಅದು ಏನೋ ಕಲ್ಪನೆಗೆ ಸಿಗದೇ ಇರೋವಂಥದ್ದು ಅದು ಜನರ ಎಕ್ಸ್ಪೆಕ್ಟೇಷನ್. ನಾವು ಒಂದು ರೇಂಜಿಗೆ ಮಾಡ್ತೀವಿ ಏನೋ ಒಂದು ಅಂದ್ಕೊಂಡು, ಅವ್ರು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಅವ್ರ ಜೊತೇಲಿ ಎಳ್ಕೊಂಡು ಹೋಗಿ ಅದನ್ನು ಮೇಲೆ ತೊಗೊಂಡೋಗೋದು ಅವ್ರಿಗೆ ಬಿಟ್ಟಿದ್ದು. ಅದೇ ಥರ ಇವಾಗ ನೀವು ನೋಡಿ, ನೀವೊಂದೇನೋ ಹೇಳಿದ್ರಿ,
ಇದು ನನಗೆ ಸರ್ಪ್ರೈಸ್, ಇದ್ಯಾಕೆ ಹಿಂಗೆ ಯೋಚನೆ ಮಾಡಿದ್ರು ಇವರು. ಹೌದು, ನಾವೇನೋ ಒಂದು ರೀಸನ್ಗೆ ಮಾಡಿದ್ದೀವಿ ಅದನ್ನು, ಬಟ್ ಅದರೊಳಗೆ ಒಂದು ಹುಡುಕೋದಿದೆಯಲ್ಲ, ಅದು ನಿಮಗೆ ಬಿಟ್ಟಿದ್ದದು ಆ್ಯಕ್ಚುಲಿ. ಅದರಲ್ಲಿ ಸಾಕಷ್ಟು ಫನ್ ಎಲಿಮೆಂಟ್ ಥರ ಇದ್ದರೂ ಕೂಡ ತುಂಬ ದೊಡ್ಡ ಸಿದ್ಧಾಂತ ಇದೆ ಸರ್. ಒಂದು ಕಡೆ ಹೇಳ್ತಾರೆ, ಆ ಗೋವಿಂದವನ್ನ ಒಂದು ಡೈಲಾಗ್ ಬಂದಾಗ, ನೋಡೋ ಮಂಗಳ ಗ್ರಹಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ಅಂದ ತಕ್ಷಣ ಕೆಳಗೆ ಬೀಳ್ತಾನೆ, ಅಂದರೆ ಜಗತ್ತು ಮೇಲ್ಕೆ ಹೋಗ್ತಿರೋ ಸಂದರ್ಭದಲ್ಲಿ ನಮ್ಮನ್ನು ಪಾತಾಳಕ್ಕೆ ಆಗ್ತಿದೆ ಅನ್ನೋ ಥರ ವಿಚಾರ ನೋಡಿ. ಅದು ಕ್ಲೀನಾಗಿ ಎಲ್ಲ ಅರ್ಥ ಆಗುತ್ತೆ ಆ್ಯಕ್ಚುಲಿ ಅದು.